ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. हरकूड दिव्य मूर्ती शाखा मठ चिंचोळीची ज्योती. हरकूड दिव्य मूर्ती शाखा मठ चिंचोळीची ज्योती. जनवीर शिवयोगी श्री शिवाचार्य रत्न जगವೆಲ್ಲ ಬೆಳಗಿದ ಜಗದ್ಭರಿತ ಜಂಗಮ ಗುರುವಿಗೆ ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮ ಜ್ಯೋತಿಗೆ ಶರಣಾರ್ಥಿ, ಚನ್ನ ವೀರಗೆ ಶರಣಾರ್ಥಿ. ಬಸವಣ್ಣನವರ 893ನೆಯ ಬಸವ ಜಯಂತ್ಯುತ್ಸವ ಶರಣ ಸಮಾಗಮ ಕಾರ್ಯಕ್ರಮಕ್ಕೆ ಎಲ್ಲ ಶರಣ ಸಂದರ್ಭಗಳನ್ನು ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಶಿವಪ್ರಭು ಚನ್ನವೀರ ಶಿವಾಚಾರ್ಯರು ಸಂಸ್ಥಾನದ ಮಠ ಹಾರ್ಕೂಡ ಚಿಂಚೋಳಿ ಶ್ರೀಗಳು ವಹಿಸಿಕೊಳ್ಳಬೇಕೆಂದು ವಚನ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ. ಶರಣ ಗುರುಸ್ವಾಮಿ ಮಠದಲ್ಲಿ ಹಾಗೂ ಶರಣ ಭಾಗೇಶ್ ಕಾಣಬಹುದು. ವಚನ ಪ್ರಾರ್ಥನೆಯನ್ನು ನೆರವೇರಿಸಿಕೊಂಡಿರುವ ಶರಣ ಗುರುಸ್ವಾಮಿ ಮಠಪತಿ ಹಾಗೂ ಶರಣ ಭಾಗೇಶ್ ಅವರಿಗೆ ತುಂಬ ಧನ್ಯವಾದಗಳು. ಒಂದು ಪ್ರಮುಖವಾದ ವಚನದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿದರೆ ಬಹುಶಃ ಈ ವಚನವನ್ನ ಕೇಳಾಗಲೆಲ್ಲ ಮೈ ನವಿಲುತ್ತಾರೆ. ನಾಳೆಗಳು ಹರಿಗಳು ಹಾಗೆ ಬರುತ್ತೆ. ಆ ವಚನವನ್ನು ಕೇಳ ಬಹುಶಃ ಅದೆಲ್ಲ ವಚನ ಕೇಳ ಕೈಯೆಲ್ಲ ಬಿಡುತ್ತೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದನಯ್ಯ, ನಾನು ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ. ಕಲ್ಯಾಣ ಮಾತೆಯಾಯಿತು, ನಾನು ಕೈಲವಾದ, ನೀವು ಬತ್ತಿಯಾದೆ, ಪ್ರಭುದೇವರು ಜ್ಯೋತಿಯಾದರು. ಪ್ರಳಯ ಒಡೆಯಿತು, ತೈಲ ಚೆಲ್ಲಿತು, ಬತ್ತಿ ಗೆದ್ದಿತು, ಜ್ಯೋತಿ ನಂದಿಕಯ್ಯ, ಕೂಡಲ ಸಂಕಲ ಶರಣರ ಮನ ನಂದಿಕಯ್ಯ ಅನ್ನುವಂಥ ವಚನ ಕೇಳಿದಾಗ ಬಹುಶಃ ಶರಣ ಭಕ್ತರೆಲ್ಲರೂ ಕೂಡ ಆ ಮೈ ನವಿರುತ್ತೆ. ಬಹುಶಃ ಶರಣರ ಆ ಬಸವನ ಕಾರ್ಯಕ್ಕೆ ಒಂದಾಗಿ ನಾವೆಲ್ಲರೂ ಕೂಡ ಈಗ ಬಸವಣ್ಣವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕು ಅಂತ
ವೇದಿಕೆ ಮೇಲಿರ್ತಕ್ಕಂಥ ಶ್ರೀಗಳನ್ನ ಮತ್ತೆ ಗಣ್ಯರನ್ನು ವಿನಂತಿಸಿಕೊಳ್ತಾರೆ. ಶ್ರೀಗಳನ್ನ ಅತಿಥಿಗಳನ್ನು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಸರ್ವ ಶರಣ ಸಂಪತ್ತರನ್ನ ಸ್ವಾಗತಿಸ್ತಾ ಇದ್ದಾರೆ. ಶರಣ ಅನಿಲ್ ಗಂಟೆ ಕಲ್ಲೂರು ಅವರು. ಶರಣ ಸಮಾಗಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ಷಟ್ಪದಿಯವರನ್ನು ಶ್ರೀಗಳಿಗೆ ಸಮಸ್ತ ಆಂದೋಲನವಾಗಿ ಹಾಗೂ ಚಿತ್ರೂಳಿ ತಾಲೂಕಿನ ಎಲ್ಲ ಸಮಸ್ತ ಜನತೆಗಾಗಿ ಹಾರ್ದಿಕವಾದ ಸ್ವಾಗತಗೊಳಿಸುತ್ತದೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಇನ್ನೊಬ್ಬ ಪಾವನ ಸನ್ನಿಧಿಯಲ್ಲಿರತಕ್ಕಂಥ ಶ್ರೀ ಸದಾಶಿವಾನಂದ ಮಹಾಸ್ವಾಮೀಜಿಗಳು ಬೃಹನ್ಮಠ ಗದಗ ಇವರು ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತದೆ. ಅದೇ ರೀತಿಯಾಗಿ ಪೂಜ್ಯ ಶ್ರೀ ಷಟ್ಪದಿಯ ಕ್ರಮ ಶಿವಕುಮಾರ ಶಿವಾಚಾರ್ಯರು ಸುಕ್ಷೇತ್ರ ಕರ್ನಾಟಕ ಇವರಿಗೂ ಸಹ ಹೃದಯಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಶ್ರೀ ಸಿದ್ದಲಿಂಗದೇವರು ಆಸದೇಶ್ವರ ಮಠ ತಾಯಿಯೊಮ್ಮೆ ಇವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಶ್ರೀ ಪೂಜ್ಯ ಪ್ರಭುದೇವರು ಕಟ್ಟವಾಗೇಶ್ವರ ಮಠ ತಲೆಬೇಟ ಇವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯಾಗಿ ಮಾನ್ಯ ಶ್ರೀ ಶರಣ ಈಶ್ವರ ಅವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ನಮ್ಮ ಇನ್ನೂ ನಾಯಕರಾಗಿರ್ತಕ್ಕಂಥ ಇವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಬಸವಪೂಜಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಿಂಚೋಳಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಕಲ್ಯಾಣ ಜಾಧವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಶರಣ ಸಾಗರ ಕಂಠದವರು ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶ್ರೀ ಇವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಚಿಂಚೋಳಿಯ ಇನ್ನೊಬ್ಬ ನಾಯಕರು ನಮ್ಮ ಪ್ರಜೆ ನಾಯಕರಾಗಿರ್ತಕ್ಕಂಥ ಶ್ರೀ ಸುಭಾಷ್ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಮಾನ್ಯ ಶ್ರೀ ಇವರಿಗೂ ಸಹ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮಾನ್ಯ ಭಗವಂತ ಗೋವಾಜಿ ಇವರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಈ ವೇದಿಕೆಯ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಅಧ್ಯಕ್ಷರಿಗೂ ಸಹ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ಜನರಿಗೂ ಹಾಗೂ ಮತ್ತೆಲ್ಲ ತಾಯಿಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮಗಳು ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿಗೆ ನನ್ನ ಮತ್ತೊಮ್ಮೆ ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಶರಣರಿಗೆ ಜೀವಾಲಯವಾಗಿರ್ತಕ್ಕಂಥ ಇದರೊಂದಿಗೆ ನೀವು ಈ ವೇದಿಕೆಗೆ ಬಂದಿರತಕ್ಕಂಥ ಎಲ್ಲ ಶರಣರಿಗೂ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಎಲ್ಲ ಮಾಧ್ಯಮರಿಗೆ, ಪೊಲೀಸ್ ವೃಂದಕ್ಕೆ ಹಾಗೂ ಎಲ್ಲ ಶರಣರಿಗೆ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ.
ಸ್ವಾಗತಿಸಿದ ಶ್ರೀ ಅಲ್ಲಿಗಂಟಿ ಅವರಿಗೆ ಧನ್ಯವಾದಗಳು. ಈಗ ಅತಿಥಿಗಳನ್ನ ಗೌರವ ಸಮರ್ಪಣೆ ಒಟ್ಟಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪರಮ ಪೂಜ್ಯ ಸದಸ್ಯರಾದ ಜನಗಣೇಶ್ವರಾಚಾರ್ಯರು ಸಂಸ್ಥಾನಕ್ಕೆ ಮಾಡಿಕೊಂಡು ಚಿಂಚೋಳಿಗೆ ಶರಣ ಶಂಕರಗೌಡ ಚಿಂಚೋಳಿ ಹಾಗೂ ಶರಣ ಸುಭಾಷ್ ಮತ್ತು ಶ್ರೀಗಳನ್ನ ಗೌರವಿಸಬೇಕಂತ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಅತಿಥಿಗಳಿಗೆ ಸನ್ಮಾನ ನೀಡಲಾಗುತ್ತದೆ. ಸೇವಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀ ರಾಜನಾಥ್ ಪಾಟೀಲ್ ಅವರನ್ನ ಹಾಜರುಪಡಿಸಿದ ವಿಶೇಷ ಆಹ್ವಾನಿತರಿಗೆ ಸನ್ಮಾನ ನೀಡಲಾಗುತ್ತದೆ. ದಯವಿಟ್ಟು ಅತಿಥಿಗಳನ್ನು ವೇದಿಕೆ ಬರಬೇಕಂತ ಕೇಳ್ಕೊಳ್ತೇನೆ. ಮೊದಲಿಗೆ ಶರಣ ಪಾಟೀಲ್ ಮುತ್ತಪಲ್ಲಿ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾತ್ಮ ಚಿಂಚೋಳಿ, ಶರಣ ನಂದಿಕುಮಾರ್ ಪಾಟೀಲ್ ಅಧ್ಯಕ್ಷರು ಬಸವರಾಜ ಚಿಂಚೋಳಿ, ಶರಣ ಶಿವಕುಮಾರ್ ರಾಜಪೂರ್ ಅಧ್ಯಕ್ಷರು ಲಿಂಗಾಯತ ಮಹಾತ್ಮ ಸಂಘ ಚಿಂಚೋಳಿ, ಶರಣ ಸಂಜೀವ್ಕುಮಾರ್ ಪಾಟೀಲ್ ಅಧ್ಯಕ್ಷರು ವೀರಶೈವ ಸಮಾಜ ಚಿಂಚೋಳಿ, ಶರಣ ಎಸ್ ಎಸ್ ಕಲ್ಯಾಣಕುಮಾರ್ ಅಧ್ಯಕ್ಷರು ಲೇಖಕ ಸಮಾಜ ಚಿಂಚೋಳಿ, ಶರಣ ಚಂದ್ರಶೇಖರ್ ವಿದ್ಯಾಲಯ ಅಧ್ಯಕ್ಷರು ಏಕ ಸಮಾಜ ಚಿಂಚೋಳಿ, ಶರಣ ಮಲ್ಲಿಕಾರ್ಜುನ ಬಡಿಗೆ ಅಧ್ಯಕ್ಷರು ವಿಶ್ವಕರ್ಮ ಸಮಾಜ ಚಿಂಚೋಳಿ, ಶರಣ ಕಿರಣ್ ರೆಡ್ಡಿ ಅಧ್ಯಕ್ಷರು ರೆಡ್ಡಿ ಸಮಾಜ ಚಿಂಚೋಳಿ, ಶರಣ ಮಲ್ಲಿಕಾರ್ಜುನ ಉಡುಪಿ ಅಧ್ಯಕ್ಷರು ಬೇರೆ ಜಂಗಮ ಸಮಾಜ ಚಿಂಚೋಳಿ, ಶರಣ ಅನಿಲ್ ಜಮಾದಾರ್ ಹುಬ್ಬಳ್ಳಿ ಅಧ್ಯಕ್ಷರು ಹುಲಿ ಸಮಾಜ ಚಿಂಚೋಳಿ, ಶರಣ ಹನುಮಂತ್ ಪೂಜಾರಿ ಅಧ್ಯಕ್ಷರು ಪೂರ್ವ ಸಮಾಜ ಚಿಂಚೋಳಿ, ಶರಣ ಪ್ರೇಮ್ ಸಿಂಗ್ ಜಾಧವ್ ಅಧ್ಯಕ್ಷರು ಬಂಜಾರ ಸಮಾಜ ಚಿಂಚೋಳಿ, ಶರಣ ಮಲ್ಲಿಕಾರ್ಜುನ್ ಪರೇಡ್ ಅಧ್ಯಕ್ಷರು ಮಡಿವಾಳ ಸಮಾಜ ಚಿಂಚೋಳಿ, ಶರಣ ಸುಧಾಕರ್ ಪಾಟೀಲ್ ಅಧ್ಯಕ್ಷರು ಮರಾಠ ಸಮಾಜ ಚಿಂಚೋಳಿ, ಶರಣ ಮುರುಗೇಶ್ ಕುಮಾರ್ ಅಧ್ಯಕ್ಷರು ಗೋಪಾಲ ಸಮಾಜ ಚಿಂಚೋಳಿ, ಶರಣ ಮಸ್ತಾನ್ ಅಲಿ ಪಟೇಲರ ಅಧ್ಯಕ್ಷರು ಮುಸ್ಲಿಂ ಸಮಾಜ ಚಿಂಚೋಳಿ, ಶರಣ ಮಲ್ಲಿಕಾರ್ಜುನ ಹಡಪಲ್ ಅಧ್ಯಕ್ಷರು ಸವಿತಾ ಸಮಾಜ ಚಿಂಚೋಳಿ, ಶರಣ ರಾಜು ನಾಯಕ್ ತಿಮ್ಮಲಾಪುರ ಅಧ್ಯಕ್ಷರು ವಾಲ್ಮೀಕಿ ಸಮಾಜ ಚಿಂಚೋಳಿ, ಶರಣ ಪುಂಡಿರಾವ್ ಪೋಳ್ ಅಧ್ಯಕ್ಷರು ಗೌಡ ಸಮಾಜ ಚಿಂಚೋಳಿ, ಶರಣ ಜಗನ್ನಾಥ ರಾಜಾಪುರ ಅಧ್ಯಕ್ಷರು ಗೌರಿ ಸಮಾಜ ಚಿಂಚೋಳಿ, ಶರಣ ರವಿಕುಮಾರ್ ಹೊಸಂಪುರ್ ಅಧ್ಯಕ್ಷರು ಅಲೆಮೈ ಸಮಾಜ ಚಿಂಚೋಳಿ, ಶರಣ ಗೋಪಾಲ್ ಎಂಪಿ ಅಧ್ಯಕ್ಷರು ಆದಿವಾಸಿ ಬುಡಕಟ್ಟು ಮೂಲವಾಸ ಸಮಿತಿ ನವದೆಹಲಿ, ಶರಣ ಡಾಕ್ಟರ್ ಅಜಯ್ ಅಧ್ಯಕ್ಷರು ಬುದ್ಧ ಜಂಗಮ ಸಮಾಜ ಚಿಂಚೋಳಿ. ದಯವಿಟ್ಟು ಎಲ್ಲ ಅತಿಥಿಗಳನ್ನು ವೇದಿಕೆ ಮುಂಭಾಗದಲ್ಲಿ ಪಾಲ್ಗೊಳ್ಳುವಂತೆ ಕೇಳ್ಕೊಳ್ತೇನೆ. ಎಲ್ಲ ಮುಖಂಡರಿಗೆ ಶ್ರೀಗಳು ಸನ್ಮಾನ ನೆರವೇರಿದ್ದಾರೆ.
ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಆರು ಅಕ್ಷರದ ಅರ್ಥ ತಿಳಿ ಮೂರು ಅಕ್ಷರದ ಮೂಲ ತಿಳಿ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಮೂಲ ತಿಳಿದ ಮ್ಯಾಲ ಭೇದ ಯಾತಕೋ ಗುರು ನಿನ್ನಲ್ಲಿ ಆನಂದ ತಿಳಿ ಗುರು ನಿನ್ನಲ್ಲಿ ಆನಂದ ತಿಳಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಂತದ ನುಡಿಗಳು 893ನೇ ಬಸವ ಜಯಂತ್ಯೋತ್ಸವದ ಸಮಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ವೀರೇಶ್ ನಿಂಪಾಡಿ ಹೇಳಿದ್ದಾರೆ. 893ನೇ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಶರಣರ ಸಮಾಗಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಹಿರೇಮಠ ಹಾರಗೂಡ ಚಿಂಚೋಳಿಯವರ ಪಾದಕಮಲಗಳಿಗೆ ವಂದಿಸುತ್ತಾ ಹಾಗೂ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಶಿವಕುಮಾರ ಶಿವಾಚಾರ್ಯರು ಸುಕ್ಷೇತ್ರ ನರ್ನಾಳ ಹಾಗೂ ಪೂಜ್ಯ ಶ್ರೀ ಪ್ರಭುದೇವರು ಕಟವಾಂಗೇಶ್ವರ ಮಠ ಸುಲೇಪೇಟ ಈ ಪೂಜಾರಿಯವರ ಪಾದಗಳಿಗೂ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಉಪಸ್ಥಿತರಾಗಿದ್ದ ಶ್ರೀ ಡಾಕ್ಟರ್ ಅವಿನಾಶ್ ಜಾಧವ್ ಶಾಸಕರು ಹಾಗೂ ಶರಣ ಶ್ರೀ ಸಾಗರ್ ಖಂಡ್ರೆ ಸಂಸದರು ಹಾಗೂ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಮಾಜಿ ಶಾಸಕರು ಶ್ರೀಡಂ ಹಾಗೂ ಶ್ರೀ ಸುಭಾಷ್ ರಾಠೋಡ್ ಉಪಾಧ್ಯಕ್ಷರು ಕೆಪಿಸಿಸಿ ಬೆಂಗಳೂರು ಇವರೆಲ್ಲರಿಗೂ ಶರಣ ಶರಣಾರ್ಥಿಗಳು. ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಾದ ಚಿಂಚೋಳಿ ತಾಲೂಕಿನ ಸಮಸ್ತ ಬಸವಾಭಿಮಾನಿಗಳೆಲ್ಲರಿಗೂ ಹಾಗೂ ಪತ್ರಕರ್ತ ವೃಂದರಿಗೂ ಹಾಗೂ ಎಲ್ಲ ವಿಶೇಷ ಆಹ್ವಾನಿತರಿಗೂ ನನ್ನ ಶರಣ ಶರಣಾರ್ಥಿಗಳು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲೂ ಬೇಡ ಇಳಿಯ ಹದಿರಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ನಮ್ಮ ದೇವರೊಲಿಸುವವರೇ. ವಿಶ್ವಗುರು ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ. ನಾವು ಕೆಲಸ ಮಾಡಬೇಕಾದ್ರೆ ಶುದ್ಧ ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೇಳನ್ನು ಬಯಸದೆ ಒಳ್ಳೆಯದನ್ನು ವಿಚಾರ ಮಾಡಿ ನಾವು ಯಾವುದೇ ಕೆಲಸ ಕೈ ಹಾಕಿದ್ರೆ ಆ ದೇವರು ಸದಾ ನಮ್ಮ ಜೊತೆಗಿದ್ದು ಗುರುವಿನ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಸುಗಮವಾಗಿ ಯಶಸ್ವಾಗಿ ನಡೀತಾವೆ ಅಂತ ಹೇಳುತ್ತಾ ನಮ್ಮದು ವೀರಲಿಂಗಾಯ ಸಮಾಜ ದೊಡ್ಡ ಸಮಾಜ, ಕೊಡಗೈ ಸಮಾಜ ಅಂತ ಹೇಳ್ತಾರೆ. ನಾವು ಎಲ್ಲಿಗೆ ನಿಂತು ಬೀಳಬೇಕು ಅಂದ್ರೆ ಯಾರು ಹಿರಿಯರು ಹೇಳ್ತಾರೆ ಒಂದು ಕಡೆ ನಮ್ಮ ಲಿಂಗಾಯತರಿಗೆ ಇಡೀ ವಿಶ್ವವನ್ನೇ ಆಡುವಂಥ ಶಕ್ತಿ ಅದ ಅಂದ್ರೆ ಏನು ಮಾಡೋದು ಒಂದು ಒಗ್ಗಟ್ಟಿಲ್ಲ ಅಂತ ಹೇಳ್ತಾರ. ಅದು ಯಾವಾಗ ಎಷ್ಟು ವರ್ಷದಿಂದ ಇವತ್ತಿಗೂ ಸತ್ಯ ಅದ. ಅದು ನಾವೆಲ್ಲರೂ ಒಂದಾಗಬೇಕು. ಮುಖ್ಯವಾಗಿ ನಾವು ಬಸವ ಜಯಂತಿ ಆಚರಿಸುವ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಬಸವಣ್ಣನವರ ತತ್ವಗಳನ್ನ ಅವರ ಅರಿವುಗಳನ್ನ ಆಚಾರಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಅದನ್ನ ಕೊಡುಗೆಯಾಗಿ ಕೊಡಬೇಕಾದ್ರೆ ನಾವಿಂಥ ಕಾರ್ಯಕ್ರಮಗಳ ಮೂಲಕ ಅವರ ತತ್ವಗಳನ್ನ ಮುಂದಿನ ಪೀಳಿಗೆಗೆ ತಿಳಿಸಿ
ನಾವು ಬಸವಣ್ಣನವರ ತತ್ವಗಳನ್ನ ಎಲ್ಲವನ್ನ ಉಳಿಸಿಕೊಳ್ಳುವುದು ಪರವಾಗಿಲ್ಲ, ಕೆಲವೊಂದು ನಮ್ಮ ಜೀವನವನ್ನು ಶುದ್ಧವಾಗಿ ನಡೆಸಿಕೊಳ್ಳುವಂತ ಕೆಲವೊಂದು ವಚನಗಳನ್ನು ಹೇಳಿದಾರ. ಆ ವಚನಗಳನ್ನು ನಾವು ಪಾಲಿಸಿಕೊಂಡು ಜೀವನದಲ್ಲಿ ನಡೆದಿದ್ದೇ ಆದ ನಾವೆಲ್ಲರೂ ಜೀವನದಲ್ಲಿ ಸಾರ್ಥಕವಾಗಿ ಪಡೆಯಬಹುದು ಅಂತ ಹೇಳ್ಕೊಳ್ಳುತ್ತಾ ಇದೇ ಈ ಬಸವ ಜಯಂತಿಯಲ್ಲಿ ಹಾಜರಾಗಿದ್ದೀವಿ. ನಮ್ಮ ತಾಲೂಕಿನ ಎಲ್ಲ ಶರಣರು ಇದೇ ರೀತಿ ತಾಲೂಕಿನಲ್ಲಿ ಯಾವುದೇ ಸಮಾಜದ ಕಾರ್ಯಕ್ರಮ ಇರಲಿ, ಮೀಟಿಂಗ್ ಇರಲಿ, ಯಾವುದೇ ಇರಲಿ, ಇದೇ ರೀತಿ ನಾವೆಲ್ಲ ಒಂದಾಗಬೇಕು. ಇದರಿಂದ ಎಲ್ಲ ಅಧಿಕಾರಿಗಳಿಗೂ, ಮುಖಂಡಗಳಿಗೂ ಹಾಗೂ ರಾಜಕೀಯ ಧುರೀಣರಿಗೂ ನಮ್ಮ ಸಮಾಜದ ಮಹತ್ವ ಗೊತ್ತಾಗ್ತದ. ಇಡೀ ತಾಲೂಕಿನಲ್ಲಿ ನಮ್ದು ದೊಡ್ಡ ಸಮಾಜ, ನಾವು ಹೊರತು ಹೋಗೋದ್ರಿಂದ ನಮ್ಮ ಸಮಾಜ ಗೌರವ, ಸಮಾಜದವರಿಗೆ ಗೌರವ ಇಲ್ಲ ಅಂತ ತಾಲೂಕದಾಗ ಅದಕ್ಕೆಲ್ಲ ಬಂದ ಜಾಗ ಬಂದಗಳಿಗೆ ಕಳಕಳಿಯಿಂದ ಕೇಳ್ಕೊತೀನಿ. ಎಲ್ಲರೂ ಒಂದಾಗಿದೆ. ಮುಂದಿನ ನಮ್ಮ ಪೀಳಿಗೆಯ ಜೀವನಕ್ಕೋಸ್ಕರ ನಮ್ಮ ಸಮಾಜದ ಘನತೆಯನ್ನು ಕಾಪಾಡುವಲ್ಲಿ ನಾವು ಯಶಸ್ವಿ ಆಗಲು ತಿಳಿದುಕೊಳ್ಳುತ್ತಾ ನನ್ನ ಎರಡು ಮಾತನಾಡಲು ಅವಕಾಶ ಮಾಡಿಕೊಡುತ್ತಾ ಎಲ್ಲ ಜನರಿಗೂ ಹಾಗೂ ವೇದಿಕೆಯಲ್ಲಿ ಪೂಜೆಗೂ ಮುಖಂಡರಿಗೂ ನನ್ನ ಶರಣ. ಪ್ರಾಸ್ತಾವಿಕ ಇದೀಗ ಒಂದು ವಚನ ಜೊತೆ ಪ್ರಯಾಣಿಕ ಅವಕಾಶಗಳಿಗೆ ಚಿಕ್ಕಂದಳಿ ವಿದ್ಯಾರ್ಥಿ ಬಂದು ಕುಮಾರಿ ಬಂದು ವಚನ ನೆರವೇರಿಸಿಕೊಳ್ಳುವುದಕ್ಕೆ ಬರುತ್ತದೆ.
ಅತ್ಯಂತ ಅದ್ಭುತವಾಗಿ ವಿಚಾರಣೆ ಮಾಡಿರ್ತಕ್ಕಂತಹ ದಯಾನಂದ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕು. ಪ್ಲೀಸ್ ಸರ್. ತಾಲೂಕಿನಲ್ಲಿ 893ನೇ ಬಸವ ಜಯಂತ್ಯೋತ್ಸವ ಕಾರ್ಯಕ್ರಮ ನಿಮಿತ್ತವಾಗಿ ವೇದಿಕೆ ಮೇಲೆ ಆಸೀನರಾದಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪೂಜ್ಯರ ಪಾದಕಮಲಕ್ಕೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ, ಹಾಡ್ಕೋಟ್ ಶ್ರೀಗಳ ಪಾದಕಮಲಕ್ಕೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ, ಪರಮ ಪೂಜ್ಯ ನರನಾಳ್ ಶ್ರೀಗಳ ಪಾದಕಮಲಕ್ಕೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ, ಪರಮ ಪೂಜ್ಯ ಸುಲಿಪೇಟ್ ಶ್ರೀಗಳ ಪಾದಕಮಲಕ್ಕೆ ಕೋಟಿ ಕೋಟಿ ನಮನ ಸಲ್ಲಿಸುತ್ತಾ, ಬೀದರ್ ಎಂಪಿಗಳಾದ ಸನ್ಮಾನ್ಯ ಸಾಗರ್ ಖಂಡ್ರೆಜಿಯವರೇ, ಹಿರಿಯರು ಮಾರ್ಗದರ್ಶಕರು ಮಾಜಿ MLA ಸೇಡಂ ಸನ್ಮಾನ್ಯ ರಾಜ್ಮಾ ಪಾಟೀಲ್ ತಿಳ್ಕುಜಿಯವರೇ, ಹಿರಿಯರು ಸನ್ಮಾನ್ಯ ಸುಭಾಷ್ ರಾಥೋಡ್ಜಿಯವರೇ, ವೇದಿಕೆ ಮುಂದೆ ಆಸೆ ಎಲ್ಲ ಹಿರಿಯರೇ, ಗಣ್ಯರೇ, ಪತ್ರಕರ್ತರ ಬಂಧುವರೇ, ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು ವೀರೇಶ್ ಎಂಪಳ್ಳಿ ಮತ್ತು ಇಡೀ ಟೀಮ್ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಶರಣಾರ್ಥಿಗಳು. ಇಡೀ ಪ್ರಪಂಚದಲ್ಲಿ ಬಸವಣ್ಣ ಅಂದರೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತು. ಬಸವಣ್ಣ ಶ್ರಮಪಟ್ಟು ಎಲ್ಲ ಸಮಾಜದವರು ಒಂದಾಗಬೇಕು, ಎಲ್ಲ ಜಾತಿದವರು ಒಂದಾಗಬೇಕು, ಮನುಷ್ಯತ್ವ ಮಾನವೀಯತೆ ಎಲ್ಲಕ್ಕಿಂತ ದೊಡ್ಡ ಜಾತಿ ಅಂತ ಯಾರಾದ್ರೂ ಕಲಿಸಿದ್ರೆ ಅದು ಸನ್ಮಾನ್ಯ ಪ್ರಮುಖ ಬಸವಣ್ಣ ವಿಶ್ವಗುರು. ಅವರು ಸಾಕಷ್ಟು ಶ್ರಮಪಟ್ಟು ಬೇರೆ ಬೇರೆ ಎಲ್ಲ ಕಡೆ ಹೋಗಿ ಎಲ್ಲ ಬಸವ ತತ್ವವನ್ನು ಎಲ್ಲ ಒಂದಾಗಬೇಕು, ನಾವು ಮಹಿಳೆಯರಿಗೂ ಸಮಾನತೆ ಕೊಡಬೇಕು, ಅವ್ರಿಗೂ ಕೂಡ ಸಮಾನತೆ ಕೊಡಬೇಕು ಅಂತ ಸುಮಾರು ವರ್ಷದಿಂದ ಅವರು ಆದೇಶ ಇತ್ತು. ಆ ಆದೇಶವನ್ನು ಈಗ ತಮಗೂ ಗೊತ್ತಿದೆ, ರಿಸರ್ವೇಷನ್ ಏನಿತ್ತು, ಬಸವಣ್ಣ ತತ್ವ ಅವಾಗಿದ್ದು ಅವ್ರ ಯೋಚನೆ, ನಾವು ಆ ಯೋಚನೆ ಇವಾಗ ಮಾಡ್ತೀವಿ, ಬಸವಣ್ಣ ಯೋಚನೆ ಅವಾಗ ಮಾಡಿದ್ವಿ ಅಂತ ಮಹಾನ್ ವಿಶ್ವಗುರು ಸನ್ಮಾನ್ಯ ಬಸವಣ್ಣನವರು. ನಮ್ಮ ಚಿಂಚೋಳಿಯಲ್ಲಿ ಇಲ್ಲೂ ಕೂಡ ಇದು ಒಂದು ಜಯಂತಿ ಮಾಡಬೇಕಿದ್ರೆ ನಮ್ಮ ಅಧ್ಯಕ್ಷರು ವೀರೇಶ್ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಅವರು ಕೂಡ ಏನೇನು ತೊಂದರೆ ಬಂತು ಆದರೂ ಕೂಡ ನಾನು ಅವ್ರು ಹೇಳಿದ್ದೆ, ನಿಮ್ಮ ಸಮಾಜ ದೊಡ್ಡ ಸಮಾಜ ಇದೆ, ವೀರಶೈವ ಸಮಾಜ, ಲಿಂಗಾಯತ ಸಮಾಜ ದೊಡ್ಡ ಸಮಾಜ ಇದೆ, ತಾವು ಯಾವಾಗಲೂ ಲಿಂಗಾಯತ ಸಮಾಜ ಅಂದರೆ ಹಳ್ಳಿಯಲ್ಲಿ ನಮ್ಮ ತಾಂಡದಲ್ಲಿ ಪ್ರೇರಣೆ, ಲಿಂಗಾಯತ ಸಮಾಜ ಅಂದರೆ ಲಿಂಗಾಯತ ಸಮಾಜದವರು ಪಂಚಾಯತ್ ಮಾಡ್ತಾ ಇದ್ದಾರೆ, ನ್ಯಾಯ ಕೊಡಿಸ್ಬೇಕಿದ್ರೆ ಲಿಂಗಾಯತ ಸಮಾಜವರೇ ಮಾಡ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಹೋಗಿ ಕೊಡ್ತಾ ಇದ್ದಾರೆ. ಏನಾದರೂ ಸಮಸ್ಯೆ ಏನಾದರೂ ಬಗೆಹರಿಸಬೇಕಿದ್ರೆ ಲಿಂಗಾಯತ ಸಮಾಜದವರು ಹಿರಿಯರೆಲ್ಲ ಕುತ್ಕೊಂಡು ಏನು ಸಮಸ್ಯೆ ಇದೆ ಎಲ್ಲ ಬಗೆಹರಿಸಿದ್ರು ಲಿಂಗಾಯತ ಸಮಾಜಗಳು ಅಂತ ಒಂದು ದೊಡ್ಡ ಸಮಾಜ ತಮ್ಮದು. ಮತ್ತೆ ಬಸವಣ್ಣನ ತತ್ವ ಕೂಡ, ಬಸವಣ್ಣನ ತತ್ವ ಏನಂತಾರೆ, ನಾವು ಎಲ್ಲ ಒಂದಾಗಬೇಕು, ಮಾನವೀಯತೆ ಎಲ್ಲಕ್ಕಿಂತ ದೊಡ್ಡದಂತ, ಅದು ನಾವೆಲ್ಲ ಪಾಲಿಸ್ಬೇಕು. ಜಯಂತಿ ಒಂದು ರೀಸನ್ ಅಷ್ಟೇ, ನಾವು ಜಯಂತಿ ಮಾಡ್ತಾ ಇರ್ತೀವಿ, ಹಾರ ಹಾಕ್ತೀವಿ, ಮೆರವಣಿಗೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ನಿಜವಾಗಿ ನಾವು ಬಸವಣ್ಣ ಅವರಿಗೆ ಗೌರವ ಕೊಡಬೇಕಿದ್ರೆ ಆ ತತ್ವವನ್ನು ಪಾಲಿಸಬೇಕು. ನೋಡಿ, ಇವಾಗ ಏನಾಗಿದೆ, ಕೆಲವೊಂದು ಕಡೆ ಆಗಿದೆ, ಕೆಲವು ರಾಜಕಾರಣಿಗಳು ಕೂಡ ಯೂಸ್ ಮಾಡ್ಕೊತಾರೆ ಸಮಾಜ. ಆದರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾರು ಒಳ್ಳೇದು ಮಾಡ್ತಾರೆ, ಯಾರು ಏನು ಸಮಾಜೋಸ್ಕರ ಒಳ್ಳೇದು ಮಾಡ್ತಾರೆ, ಬೇರೆ ಭಾವ ಮಾಡಲ್ಲ, ಅವ್ರ ಜೊತೆ ನಾವು ಇರಬೇಕು. ಅದಕ್ಕೆ ನಾವೆಲ್ಲ ಒಂದಾಗಿ ಇಲ್ಲಿ ವೇದಿಕೆ ಮೇಲೆ ಕೂಡ ನಾವಿಲ್ಲಿ ಕಾಂಗ್ರೆಸ್, BJP, JDS ಯಾರು ಇಲ್ಲ ಇದೆ, ಇದೆಲ್ಲ ನಾವೆಲ್ಲ ಒಂದಾಗಿ ಬಸವಣ್ಣನವರಿಗೆ ಗೌರವ ಕೊಡಬೇಕಂತ ನಮಗೂ ಕೂಡ ತಮ್ಮ ಸಮಾಜವರು, ತಮ್ಮ ಅಧ್ಯಕ್ಷರು ಅವಕಾಶ ಪಟ್ಟಿದ್ದಾರೆ. ತಮಗೆಲ್ಲರಿಗೂ ಧನ್ಯವಾದ ಹೇಳಿದ್ದಾರೆ. ಇದು ಕಾರ್ಯಕ್ರಮ, ಈ ಥರ ಕಾರ್ಯಕ್ರಮ ಇನ್ನೂ ನಡೀಬೇಕು, ಇನ್ನೂ ಒಳ್ಳೆ ರೀತಿಯಲ್ಲಿ ನಡೀಬೇಕು. ತುಂಬ ವಿಜೃಂಭಣೆಯ ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ಇಡೀ ಕಮಿಟಿ, ವೀರೇಶ್ ಎಂಪಳ್ಳಿ ಮತ್ತು ಇಡೀ ಕಮಿಟಿಯವರು ಗೌರವ ಇದ್ದಾರೆ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿದರು. ಈ ಕಾರ್ಯಕ್ರಮ ಈ ಥರ ಯಶಸ್ವಿ ಮಾಡಿದ್ದೀರಾ, ಮತ್ತು ಮುಂದೆನೂ ನಿಮ್ಮ ಜೊತೆಗೆ ಯಾವಾಗಲೂ ನಾವು ಇರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಇನ್ನೊಂದ್ಸರಿ ಧನ್ಯವಾದ ಹೇಳ್ತಾ, ವೇದಿಕೆ ಆಸೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮಾತಾಡ್ತೀನಿ. ಧನ್ಯವಾದ. ವೈಚಾರಿಕ ಮತ್ತು ವೈಜ್ಞಾನಿಕ ತಳಹದಿಯ ಮೇಲೆ ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ
ಸಮಾನತೆಯ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಬಸವಾದಿ ಪ್ರಮುಖರು ದೊಡ್ಡ ಕ್ರಾಂತಿಯಿಂದ 12ನೇ ಶತಮಾನದಲ್ಲಿ ಎಸಗಿದ್ರು ಅನ್ನುವಂಥ ಮಾತುಗಳನ್ನು ಹೇಳ್ತಕ್ಕಂತಹ ಮಾನ್ಯ ಡಾಕ್ಟರ್ ಅರವಿಂದ್ ಜಾಧವ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿಗಳಾಗಿ ಶ್ರೀಮಂತಹ ಶರಣ ಸಾಗರ ಸಂದೇಶಿ ಸರ್ ಅವರು ಸಂಸದರು ಬೀದರ್ ಅವರು ಕೂಡ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಳ್ತಾರೆ. ಪ್ಲೀಸ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ಶಿವಕುಮಾರ್ ಶಿವಾಚಾರ್ಯರ ಪಾದಗಳನ್ನು ನಮಸ್ಕರಿಸುತ್ತಾ, ಪೂಜ್ಯ ಶ್ರೀ ಪ್ರಭುದೇವರ ಪಾದಗಳನ್ನು ನಮಸ್ಕರಿಸುತ್ತಾ, ಚಿಂಚೋಳಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ಜಿ ಅವರೇ, ಮಾಜಿ ಶಾಸಕರು ಸಿಎಂ ರಾಜ್ಕುಮಾರ್ ಪಾಟೀಲ್ ಬೇಲ್ಕೂರ್ಜಿ ಅವರೇ, ಕೆಪಿಸಿಸಿ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್ಜಿ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರಿಗೂ, ಇಲ್ಲಿ ಮುಂಭಾಗದಲ್ಲಿ ಉಪಸ್ಥಿತರು ಎಲ್ಲ ನಮ್ಮ ತಾಯಂದಿರಿಗೂ, ಹಿರಿಯರಿಗೂ, ಯುವಕರಿಗೂ ಎಲ್ರಿಗೂ ನನ್ನ ಶರಣಾರ್ಥಿ ಹಾಗೂ 893ನೇ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಈ ಕಮಿಟಿ ಅಧ್ಯಕ್ಷರಾದ ವೀರೇಶ್ ಹಂಪಳ್ಳಿಯವರು ಮೊನ್ನೆ ಕೂಡ ಬಂದು ಆಹ್ವಾನ ಮಾಡಿದಾಗ ನಾನು ಕೇಳಿದೆ, ಈ ತಾವು ಸ್ವಲ್ಪ ಲೇಟ್ ಮಾಡ್ತಾ ಇದ್ರಿ, ಇಷ್ಟು ಲೇಟ್ ಯಾಕಾಯ್ತು ಅಂತ. ಅವರಂದ್ರು ನಮಗೆ ಟೈಮ್ ಸ್ವಲ್ಪ ಕಡಿಮೆ ಇತ್ತು ಅಂತ. ಆದರೂ ಭಾಳ ಒಳ್ಳೆಯ ರೀತಿಯಲ್ಲಿ ಇವತ್ತು ನ್ಯೂಸು ಮೆರವಣಿಗೆ ಮುಖಾಂತರ, ಒಂದು ಕಾರ್ಯಕ್ರಮ ಮುಖಾಂತರ ಬಸವ ಜಯಂತಿ ತಾವು ಹಮ್ಮಿಕೊಂಡಿದ್ದೀರಿ. ಇದರಲ್ಲಿ ಈಗಾಗಲೇ ಅವಿನಾಶ್ ಜಾಧವ್ಜಿಯವರು ಕೂಡ ಹೇಳಿದ್ದಾರೆ, ನಾವು ಏನು ವಿಶ್ವಗುರು ಬಸವಣ್ಣನ ಜಯಂತಿ ಮಾಡ್ತಾ ಇದ್ದೀವಿ ಅದು ಸಾರ್ಥಕ ಆಗಬೇಕು ಅಂತಂದ್ರೆ ನಾವು ವಿಶ್ವಗುರು ಬಸವಣ್ಣನವರ ಏನು ತತ್ವ ಸಿದ್ಧಾಂತ ಇತ್ತು ಅದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು, ಪಾಲನೆ ಮಾಡಬೇಕಂತ. ಯಾಕಂತಂದ್ರೆ ನಾವು ಬಹಳ ಸಲ ಎಲ್ಲ ಮಹಾಪುರುಷ ಜಯಂತಿ ಮಾಡ್ತೀವಿ. ಇದು ಜಯಂತಿ ಆದಮೇಲೆ ಆ ಒಂದು ದಿವಸ ಮಾತ್ರ ನಾವು ಜಯಂತಿ ಮಾಡಿದ್ಮೇಲೆ 365 ದಿವಸ ನಾವು ಹೇಗಿರಬೇಕು ಹಂಗೆ ಇರ್ತೀವಿ. ಆ ಥರ ಆಗಬಾರ್ದು. ಈಗ ಸಾಕಷ್ಟು ನನಗೆ ವಚನಗಳ ಮೂಲಕ ನನಗೆ ಒಂದು ದಾರಿ ನನಗೆ ಸಿಕ್ಕಿದೆ. ಆ ದಾರಿಯನ್ನು ನಾವು ಸರಿಯಾದ ದಾರಿ ಹೋಗೋದು ಅದು ನಮ್ಮ ಕರ್ತವ್ಯ. ಯಾಕಂತಂದ್ರೆ ಜೀವನದಲ್ಲಿ ಯಾವ್ದು ಕೆಟ್ಟದ್ದು ಯಾವ್ದು ಸರಿಯಾದ ಅಂತಂಬುದು ಒಂದೊಂದ್ಸಲ ಹೇಳೋಕ್ಕಾಗೋದಿಲ್ಲ. ಆದರೆ ನನಗೆ ವಚನಗಳ ಮೂಲಕ, ಗುರುಗಳ ಮೂಲಕ ನನಗೆ ಒಂದು ಒಳ್ಳೆ ದಾರಿ ತೋರಿಸೋ ಕೆಲಸ ಅಂತೂ ಆಗ್ತಾ ಇದೆ. ಅದನ್ನು ನಾವು ಸರಿಯಾದ ಒಂದು ಪಾಲನೆ ಮಾಡೋದು ನಮ್ಮ ಜವಾಬ್ದಾರಿ ಅಂತ ನಾವು ಹೇಳ್ಬೋದು. ಈಗ ಒಂದರಲ್ಲಿ ಈಗ ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ. ಕಾಯಕವೇ ಕೈಲಾಸ ಅಂತ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಆದರೆ ಇಂದಿನ ದಿನಮಾನಗಳಲ್ಲಿ ನೋಡ್ಬೋದು, ಯುವಕರೆಲ್ಲ ಕಷ್ಟಪಟ್ಟು ಕೆಲಸ ಮಾಡದೇನೆ ನಾವು ಮನೆಯಲ್ಲೇ ಕುಂತಲ್ಲೇ ನಾವು ದುಡ್ಡು ಸಂಪಾದನೆ ಮಾಡಬೇಕು ಅಂತಂಬ ಒಂದು ಮನಸ್ಥಿತಿ ಬಂದಿದೆ. ಈಗ IPL ನಡೀತಾ ಇದೆ. IPL ಸೀಸನ್ ಪ್ರಾರಂಭ ಆದ ತಕ್ಷಣ ಎಲ್ಲರೂ ಫೋನ್ ಮೇಲೆ ಇರ್ತಾರೆ. ಆ ಫೋನು ಕ್ರಿಕೆಟ್ ನೋಡೋಕ್ಕಿಂತ ಜಾಸ್ತಿ ಅದರಲ್ಲಿ ಏನಾದರೂ ಅವರು ಬೆಟ್ಟಿಂಗ್ ಮಾಡಿರ್ತಾರೆ. ಅದು ಬಿಟ್ಟು ಮಟ್ಕ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿಗೆ ಗ್ಯಾಂಬ್ಲಿಂಗ್ ಇರ್ಬೋದು. 10,000 ಹಾಕಿ 20,000 ರೂಪಾಯಿ ಬರೋದು. ಇದು ಯಾಕೆ ಮನಸ್ಥಿತಿ ಬರ್ತದೆ ಅಂತ ನಾವು ಕಷ್ಟಪಟ್ಟು ನಾವು ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ನಾವು ದುಡ್ಡು ಒಂದು ಸಂಪಾದನೆ ಮಾಡ್ಬೇಕಂತ. ಅದೇ ನನ್ನ ಪ್ರಕಾರ 95% ಜನ ಯಾರೇ ಇದರಲ್ಲಿ ಬೆಟ್ಟಿಂಗು ಬೇರೆ ಬೇರೆ ರೀತಿಯಲ್ಲಿ ಅವ್ರು ಭಾಗಿಯಾಗಿದ್ದಾರೆ, ಯಾರಿಗೂ ಜೀವನ ಉದ್ಧಾರ ಆಗಿಲ್ಲ. ಬಹಳಷ್ಟು ಯುವಕರು ಅವರು ಊರು ಬಿಟ್ಟು ಹೋಗಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಿದೆ. ಇವೆಲ್ಲ ನಾವು ಆನ್ಲೈನ್ ಗೇಮಿಂಗು, ಗ್ಯಾಂಬ್ಲಿಂಗು, ಬೆಟ್ಟಿಂಗಲ್ಲಿ ಅದನ್ನು ತಡೆ ಹಿಡಿದು ನಮ್ಮ ಯುವಕರಿಗೆ, ನಮ್ಮ ಕುಟುಂಬದವರಿಗೆ, ಅಕ್ಕಪಕ್ಕದ ಮನೆಯವರಿಗೆ, ಸ್ನೇಹಿತರಿಗೆ ನಾವು ಇನ್ನೂ ಜಾಗೃತಿ ಮೂಡಿಸಿ ಇದರಿಂದ ನಾವು ದೂರ ಇರಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ಬೋದು. ಎಲ್ಲ ರೀತಿಯಲ್ಲಿ ಬಡ್ಡಿ ವ್ಯವಹಾರದಲ್ಲಿ ದುಡ್ಡು ತಗೊಂಡ್ಬಿಟ್ಟು ದುಡ್ಡು ಹಾಳು ಮಾಡ್ತಾ ಇದ್ದಾರೆ. ಈ ಥರ ಆಗಬಾರ್ದು. ಈಗ ಇವತ್ತಿನ ದಿವಸ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಲಿಲ್ಲ ಅಂತಂದರೆ ನಮಗೆ ಯಾವುದೇ ಒಂದು ಸಾಧನೆ ಮಾಡೋಕ್ಕಾಗಲ್ಲ. ಇದ್ರ ಜೊತೆ ಎರಡನೇದೇನು ಅಂತ ನಾವು ಎಲ್ರಿಗೂ ಕೂಡ ನಾವು ಗೌರವ ಕೊಡಬೇಕು. ಇವತ್ತಿನ ದಿವಸ ನಮ್ಮ ಗುರುಗಳು ಕೂಡ ಎಲ್ಲ ಈಗ ನಾವು ನೀವು ಏನೇ ಒಂದು ಕೆಲಸ ಮಾಡ್ತೀವಿ, ಒಂದು ನಮಗೆ ಕುಟುಂಬಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಮೊಮ್ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ನಾವು ವಿಚಾರ ಮಾಡ್ತೀವಿ. ಆದರೆ ಗುರುಗಳು ಎಲ್ಲನೇ ಬಿಟ್ಟು ಸಮಾಜಕ್ಕೆ ಒಳ್ಳೆಯದಾಗಬೇಕು, ಸಮಾಜ ಬೆಳಿಬೇಕು ಅಂತಂಬುದು ಎಲ್ಲ ಬಿಟ್ಟು ಅವರೇನು ಇವತ್ತು ದಿವಸ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ನಮಗೆ ಎಲ್ಲರಿಗೆ ಆಶೀರ್ವಚನ ಕೊಡ್ತಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ಎಲ್ಲ ನಮ್ಮ ಗುರುಗಳಿಗೂ ಕೂಡ ನಾನು
ಕೋಟಿ ಕೋಟಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೆ ನಾನು ಜಾಸ್ತಿ ಸಮಯ ನಾನು ತಗೊಳ್ಳೋಕೆ ಹೋಗೋದಿಲ್ಲ, ತುಂಬ ಸಮಯನೂ ಕೂಡ ಆಗಿದೆ. ಯಾಕಂದರೆ ತಾವು ಕೂಡ ಬಹಳಷ್ಟು ಮೆರವಣಿಗೆಯಿಂದ ನೀವು ಕೂಡ ಬಹಳಷ್ಟು ಟಯರ್ಡ್ ಆಗಿರ್ತೀರಿ. ಅದಕ್ಕೆ ಭಾಳ ಖುಷಿಯಾಯಿತು ಇವತ್ತು ಜಯಂತಿ ಬಂದು. ಮತ್ತೊಂದು ಸಲ ಎಲ್ಲರಿಗೂ ವೇದಿಕೆ ಮೇಲಿರುವ ಎಲ್ಲ ನಮ್ಮ ಪೂಜ್ಯರಿಗೂ, ಎಲ್ಲ ಗಣ್ಯಮಾನ್ಯರಿಗೂ, ಮುಂಭಾಗದಲ್ಲಿ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ವತಿಯಿಂದ ವಿಶ್ವಗುರು ಬಸವಣ್ಣನವರ ಜಯಂತಿಯ ಹಾರ್ದಿಕ ಶುಭಾಶಯ ಸಲ್ಲಿ ನಾನು 2 ಮಾತಿಗೆ ನಾನು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶರಣ ಧರ್ಮ, ಶರಣ ಚಿಂತನೆ, ಶರಣ ತತ್ವಗಳು ಯಾವತ್ತು ಕಾಲಾತೀತ, ಜಾತ್ಯತೀತ, ಧರ್ಮಾತೀತ, ಮಧ್ಯಪ್ರದೇಶಾತೀತ, ಯಾವುದೇ ಕಾಲ ದೇಶ ಪ್ರದೇಶಕ್ಕೆ ಅಂಟ್ಕೊಂಡಿರ್ತಕ್ಕಂಥ ತತ್ವ ಅಲ್ಲ ಇದು, ಧರ್ಮ ಅಲ್ಲ ಇದು. ಇಂತಹ ಧರ್ಮವನ್ನು ಕಟ್ಟಿರ್ತಕ್ಕಂಥ ಬಸವಣ್ಣವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಎಲ್ಲ ಕಾರ್ಯಗಳನ್ನು ಒಂದನೇ ಸೇರಿಸುವಂಥ ಕೆಲಸವನ್ನು ಮಾಡಿದರು. ಆ ಒಂದನ್ನು ಇವತ್ತು ಉಳಿಸ್ಕೊಂಡು ಹೋಗಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಮಾನ್ಯ ಸಂಸದರಾಗಿರ್ತಕ್ಕಂಥ ಸರ್ ಖಂಡೇರಿ ಅವರಿಗೆ ತುಂಬ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೂರ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣ ರಾಜ್ಕುಮಾರ್ ಪಾಟೀಲ್ ಸರ್ ಅವರು ಕಾರ್ಯಕ್ರಮದರ್ಶಿ ಮಾತಾಡಬೇಕಂತ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಕೇಳಿದ್ರೆ, ಬಸವ ಜಯಂತಿ ಕೇವಲ ಲಿಂಗಾಯತ ಆಚರಣೆ ಮಾಡ್ತಾ ಇಲ್ಲ, ಬಸವ ಜಯಂತಿ ಕೇವಲ ವೀರಶೈವರ ಆಚರಣೆ ಮಾಡ್ತಾ ಇಲ್ಲ, ಎಲ್ಲ ಸಮಾಜದ ದುರಿಯುಗಳು ಸೇರಿ ಇವತ್ತು ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದಿಲ್ಲ. ಇದು ನಿಜವಾದ ಬಸವ ತತ್ವ. ಬಸವಣ್ಣನ ತತ್ವ ಅಂದ್ರೆ 770 ಗಣಗಳನ್ನು ಜೊತೆಗಿಟ್ಟುಕೊಂಡು ಹೋದು. ಇವನಾರವ ಇವನಾರವನೆಂದೆನಿಸದೆ, ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ. ನೋಡಿ, 12ನೇ ಶತಮಾನದಲ್ಲಿ ಎಲ್ಲ ದುಡಿಯುವಂತ ಅನೇಕ ವರ್ಗಗಳು ಅವೆಲ್ಲವನ್ನು ಜೊತೆಗಿಟ್ಟುಕೊಂಡು ಹೋಗಿ ಆಗಿನ ಅನುಭವ ಮಂಟಪ ನಿರ್ಮಾಣ ಮಾಡಿದ್ರಲ್ಲ, ಅನುಭವ ಮಂಟಪದಲ್ಲಿ ಈಗ ರಿಸರ್ವೇಷನ್ಗಳು ಬರ್ತಾ ಇದ್ದಾವೆ. ಆದರೆ ಅಂದೇ 12ನೇ ಶತಮಾನದಲ್ಲೇ ಅಣ್ಣ ಬಸವಣ್ಣ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟರು. ಎಲ್ಲ ಸಮಾಜದ ಪ್ರತಿನಿಧಿಗಳು ನಮ್ಮಲ್ಲಿ ಇರಬೇಕು ಅನ್ನುವಂಥ ಅದನ್ನೇ ಮುಂದುವರೆದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ರಚನೆ ಮಾಡಬೇಕು ಅಂದ್ರೆ ಅದಕ್ಕೆ ಮೂಲ ಬುನಾದಿ ಯಾವುದು ಅಂದ್ರೆ 12ನೇ ಶತಮಾನದಲ್ಲಿ ಶರಣರ ನೇತೃತ್ವದಲ್ಲಿ ನಡೆದ ಕ್ರಾಂತಿಯೇ ಅದಕ್ಕೆ ಮೂಲ. ಇವತ್ತು ಸಂವಿಧಾನ ನಮಗೆ ಓದಿನ ಹಕ್ಕು ಕೊಟ್ಟಿದೆ, ಮಾತನಾಡುವ ಹಕ್ಕು ಕೊಟ್ಟಿದೆ, ಅಧಿಕಾರವನ್ನು ಪಡೆಯುವ ಹಕ್ಕು ಕೊಟ್ಟಿದೆ, ಸ್ತ್ರೀಯರಿಗೆ ಸಮಾನತೆಯನ್ನು ಹಕ್ಕು ಕೊಟ್ಟಿದೆ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂತ ಚಳುವಳಿಗೆ ಮೂಲ ಕಾರಣ. ಈ ಜಗತ್ತಿನಲ್ಲಿ ಅನೇಕ ಯುದ್ಧಗಳು ನಡೆದು, ಯಾವುದಕ್ಕಾಗಿ ಯುದ್ಧಗಳು ನಡೆದು, ಯಾವುದಕ್ಕಾಗಿ ಕ್ರಾಂತಿಗಳು ನಡೆದು, ಹೆಣ್ಣು ಹೊಣ್ಣು ಮಣ್ಣಿಗಾಗಿ ಯುದ್ಧಗಳು ನಡೆದು, ಲಕ್ಷಾಂತರ ಜನ ಅದಕ್ಕಾಗಿ ತ್ಯಾಗವನ್ನು ಮಾಡಿದರು. ಆದರೆ ಸಮಾನತೆಗೋಸ್ಕರ, ಶಾಂತಿಗೋಸ್ಕರ, ದೀನ ದಲಿತನ ಬಡವನ ಏಳಿಗೆಗೋಸ್ಕರ ಯಾವುದಾದ್ರೂ ಕ್ರಾಂತಿ ನಡೆದಿದೆ ಅಂದ್ರೆ 12ನೇ ಶತಮಾನದ ಬಸವಣ್ಣನ ನೇತೃತ್ವದಲ್ಲಿ. ಅದೆಂತ ಮಹಾನ್ ಕ್ರಾಂತಿ. ಅಧಿಕಾರಕ್ಕಾಗಿ ನಡೆಯಲಿಲ್ಲ, ಹೆಣ್ಣು ಹೊಣ್ಣು ಮಣ್ಣಿಗಾಗಿ ನಡೆಯಲಿಲ್ಲ. ಆ ಕ್ರಾಂತಿ ನೊಂದಂತ ಬೆಂದಂತ ಯಾರಿಗೆ ಸಮಾನತೆ ಇರಲಿಲ್ಲೋ ನದಿಲ್ಲದಂತವರಿಗಾಗಿ ಅವತ್ತು ಕ್ರಾಂತಿ ನಡೆಯಿತು. ಆ ಕ್ರಾಂತಿಯ ಮೂಲ ರೂಪ ಇವತ್ತು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಿಗಲಿದೆ. ಇದೀಗ ಕಾರ್ಯಕ್ರಮದ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸುವಂತಹ ಶ್ರೀ ಶ್ರೀಮಂತ ಅಭಿನೇಶ್ವರ ಪರಮ ಪೂಜ್ಯ ಗುರುಗಳು, ಆಧ್ಯಾತ್ಮದ ಅತ್ಯಂತ ಗಹನ ಚಿಂತಕರು, ಲೇಖಕರು, ನಡೆದಾಡುವ ದೇವರು. ಅವರು ಮಾತು ಕೇಳಲಿಕ್ಕೆ ತಾವೆಲ್ಲ ಕೂತಿದ್ದೀನಿ. ನಾನು ಹೆಚ್ಚು ಅಡ್ಡಬರಲಾಗೇನೆ ಒಂದೆರಡು ವಿಷಯಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. 1924ರಲ್ಲಿ
ಕರ್ನಾಟಕದ ಬೆಳಗಾವಿಯಲ್ಲಿ ಅಧಿವೇಶನ ನಡೀತದೆ, ಕಾಂಗ್ರೆಸ್ ಪಕ್ಷದ ಅಧಿವೇಶನ. ಅಲ್ಲಿ ಮಹಾತ್ಮ ಗಾಂಧಿಯವರು ಆ ಅಧಿವೇಶನದ ಸರ್ವಾಧ್ಯಕ್ಷರಾಗಿ ಮಾತನಾಡೋರು ಇರ್ತಾರೆ. ಅವರು ಕರ್ನಾಟಕದ ಬಗ್ಗೆ ನಾನು ವಿಶೇಷವಾಗಿ ಏನು ಹೇಳಬಹುದು ಅಂತ ಕೇಳಿದಾಗ ನಮ್ಮ ಕರ್ನಾಟಕದ ಒಬ್ಬ ಹಿರಿಯ ರಾಜಕಾರಣಿ ಇಲ್ಲಿಂದ ಅವರಿಗೆ ಒಂದು ಇಂಗ್ಲಿಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಒಂದು 20-25 ಪುಟದ ಲೇಖನ ಕಳಿಸ್ತಾರೆ. ಅವತ್ತಿನ ಸಭೆಯಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಶಬ್ದ ಹೇಳ್ತಾರೆ ಬೆಳಗಾವಿಯಲ್ಲಿ, ನಾನು ಬಸವಣ್ಣನ ನಾಡಿನಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಅವರು ಮಾತಾಡ್ತಾ ಇದ್ದಿದ್ದು ಬೆಳಗಾವಿಯಲ್ಲಿ. ನಾನು ಬಸವಣ್ಣನ ನಾಡಿನಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಬಸವಣ್ಣನ ವಚನ ತಿಳ್ಕೊಂಡಿರ್ತಕ್ಕಂಥ, ಬಸವಣ್ಣನ ವಿಚಾರ ತಿಳ್ಕೊಂಡಿರ್ತಕ್ಕಂಥ ನೀವು ಬರೀ ಕರ್ನಾಟಕವನ್ನಲ್ಲ, ಭಾರತವನ್ನಲ್ಲ, ಇಡೀ ಜಗತ್ತನ್ನೇ ಬದಲಿಸ್ತಕ್ಕಂಥ ಶಕ್ತಿ ನೀವೆಲ್ಲ ಹೊಂದಿದ್ದೀರಿ ಅಂತ ಹೇಳಿ 1924ರಲ್ಲಿ ಮಹಾತ್ಮ ಗಾಂಧಿಯವರು ಕರ್ನಾಟಕಕ್ಕೆ ಮಾನವೀಯ ಸಂದೇಶ ಕೊಟ್ಟಿರ್ತಕ್ಕಂಥ ಬಸವಣ್ಣನವರ ಅನ್ಯಾಯಗಳು ನೀವೆಲ್ಲ, ಈ ನಾಡಿಗೆ ಹೊಸ ಚಿಂತನೆ ಕೊಟ್ಟಿರ್ತಕ್ಕಂಥ ಅನ್ಯಾಯಗಳು ನೀವೆಲ್ಲ, ನಮ್ಮ ಕರ್ನಾಟಕ ರಾಜ್ಯದ ಭಾರತ ದೇಶದ ಆಧ್ಯಾತ್ಮಿಕ ಜಗತ್ತನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ಸಮಾಜ ಅಂದರೆ ವೀರಶೈವ ಲಿಂಗಾಯತ ಸಮಾಜ. ಇದೀಗ ಕಾರ್ಯಕ್ರಮದಲ್ಲಿ ಭಾಷಣ ನೀಡುವಂತಹ ಕಾರ್ಯಕ್ರಮದ ಸಮ್ಮುಖ ವಹಿಸುವಂತಹ ಪರಮಪೂಜ್ಯ ಶ್ರೀ ಶಿವಕುಮಾರ್ ಶಿವಾಚಾರ್ಯರು ಕಾರ್ಯಕ್ರಮದಲ್ಲಿ ನಮ್ಮ ಅನುಭವದ ಬಗೆಯನ್ನು ಹೇಳಬೇಕು ಅಂತ ಪೂಜೆಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸುಕ್ಷೇತ್ರ ಚಿಂಚೋಳಿಯ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥವನ್ನು ಕರುಣಿಸುವಂತಹ ಕರ್ತೃತ್ವ ಶಕ್ತಿಯನ್ನು ಹೊಂದಿರತಕ್ಕಂಥ ಚನ್ನಬಸವ ಶಿವಯೋಗಿಗಳ ಕರ್ತೃಗತಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಪುಣ್ಯದ ಪುಂಜ ಭಾಗ್ಯದ ನಿಧಿ ಶಕ್ತಿಯ ಒಂದು ಸೋಪಾನದಂತಿರುವ ಯಾವತ್ತೂ ನಮ್ಮ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿರ್ತಕ್ಕಂಥ ದಿವ್ಯ ಜ್ಯೋತಿ ಮಹಾತ್ಮ ಬಸವೇಶ್ವರರನ್ನ ಎನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಈ ಬಸವ ಜಯಂತಿ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾವನ ಸನ್ನಿಧಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಸುಕ್ಷೇತ್ರ ಹಾರಕೋಡು ಮತ್ತು ಚಿಂಚೋಳಿಯವರ ಪಾದವೃಂದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನಮ್ಮವರೇ ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಪೂಜ್ಯ ಸಿದ್ಧಲಿಂಗ ದೇವರು ಕಟ್ವಾಂಗೇಶ್ವರ ಪ್ರಭುದೇವರು ಕಟ್ವಾಂಗೇಶ್ವರ ಮಠ ಸುಲೇಪೇಟ ಪರಮ ಪೂಜ್ಯರಲ್ಲಿ ಶರಣರೆಂದು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಅವರೇ, ಅದೇ ರೀತಿಯಾಗಿ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರೇ, ಅದೇ ರೀತಿಯಾಗಿ ತಮಗೆಲ್ಲರಿಗೂ ಮಾತನಾಡಿಗಿರ್ತ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರೇ, ಸುಭಾಷ್ ರಾಠೋಡ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅಂಪಳ್ಳಿ ಅವರೇ, ಶರಣು ಪಾಟೀಲ್ ಅವರೇ, ಎಲ್ಲ ಅಧ್ಯಕ್ಷರವರೇ, ಮಹಾಜನಗಳೇ ಹಾಗೂ ಮಾತೆಯವರೇ, ನಿಮ್ಮೆಲ್ಲರ ಅಂತರಾತ್ಮದೊಳಗೆ ಆ ಅವಧಿಗೆ ಕುಂತಿರ್ತಕ್ಕಂಥ ದಿವ್ಯ ಜ್ಯೋತಿಗೆ ನಾನು ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ದಿವಸ ಬಸವ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾಯೋಗಿ ಮಧ್ವೀರಶೈವ ಶಿವಯೋಗ ಮಂದಿರ ಸ್ಥಾಪನೆ ಮಾಡಿರ್ತಕ್ಕಂಥ ಕಾಯಕ ಯೋಗಿ ಅದು ಯಾರಾದರೂ ಇದ್ರೆ ಅದು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತಿನ ದಿವಸ ನಾವೆಲ್ಲ ಫೋನ್ಗಳು ಹಿಡ್ಕೊಂಡು ಎಲ್ಲೆಂದಿಂದೋ ಏನೇನೋ ಮಾತಾಡ್ತಾ ಇದ್ದೀವಿ. ಅವತ್ತಿನ ದಿವಸ ಈ ಒಂದು ಬಸವ ಜಯಂತಿ ಮಹೋತ್ಸವ ಪ್ರಾರಂಭಿಸಬೇಕಾಗಿತ್ತು ಅಂತಂದ್ರೆ ಅಂತಹ ಒಂದು ಪುಣ್ಯದ ಕೆಲಸ ಯಾರು ಮಾಡಿದ್ರು ಅಂತಂದ್ರೆ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು ಮಾಡಿದ್ರು ಅನ್ನುವಂಥ ಮಾತು. ಹಂಚು ಹರಿದು ಹೋಗುವಂಥ ಸಮಯದೊಳಗ ಇವತ್ತಿನ ದಿವಸ ಮಠಾಧೀಶರು ಮಠದೊಳಗ ಕೂತ್ಕೊಳ್ಳೋದನ್ನೇ ಇವತ್ತು ಹಾನಗಲ ಮಠಕ್ಕೆ 100 ಎಕರೆ ಹೊಲ
ಈ ಬಸವ ಜಯಂತಿ ಮಹೋತ್ಸವಕ್ಕೆ ಮುಖ್ಯ ಕಾರಣಕರ್ತರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಸ್ಥಾಪನೆ ಮಾಡಬೇಕಾಗಿತ್ತಂತಂದ್ರೆ ಅದು ಎಷ್ಟು ಕಷ್ಟಪಟ್ಟಿದ್ರು ಅಂತನ್ನುವಂಥದ್ದನ್ನ ನಾವು ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಅದರ ಬಗ್ಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಭಕ್ತಿ ಹುಟ್ಟಲಿಕ್ಕೆ ಕಾರಣ ಯಾರು ಮಾಡಿದ್ರು ಅಂತಂದ್ರೆ ಅದು ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಗಳು ನಮ್ಮ ಸಮಾಜಕ್ಕಾಗಿ ದುಡಿದರು, ಸೇವೆಯನ್ನು ಸಲ್ಲಿಸಿದ್ರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಅಂತ ಕುಮಾರ ಮಹಾಶಿವಯೋಗಿಗಳು ತಮ್ಮ ಮಠವನ್ನು ಬಿಟ್ಟು ಇಳಕಲ್ಲದ ಮಹಾಂತ ಶಿವಯೋಗಿಗಳ ಬಲ್ಲ ಹೋಗಿ ಅವತ್ತಿನ ದಿವಸ ಕುಂತು ವಿಚಾರ ಮಾಡ್ತಾರೆ. ಏನಂತಂದ್ರೆ ಇವತ್ತು ನಮ್ಮ ಸಮಾಜ ಎಲ್ಲೆಲ್ಲಿಗೂ ಹೋಗ್ತಾ ಇದೆ, ನಮ್ಮ ಸಮಾಜದ ಬಗ್ಗೆ ಗೌರವ ತರಬೇಕು, ನಮ್ಮ ಬಸವಣ್ಣನವರ ತತ್ವಗಳನ್ನು ಆದರ್ಶವನ್ನ ಪಾಲನೆ ಮಾಡಬೇಕಾಗಿತ್ತು ಅಂದ್ರೆ ನಾವು ಏನು ಮಾಡಿದಾಗ ಆಗ್ತದನ್ನುವಂಥ ವಿಚಾರವನ್ನ ಯಾರ ಜೊತೆ ಮಾಡ್ತಾರಂತಂದ್ರೆ ಇಳಕಲ್ಲಿನ ಮಹಾಂತ ಶಿವಗಳ ಜೊತೆ ಮಾತನಾಡಿಕೊಂಡಾಗ ಅವಾಗ ಅನೇಕ ಜನ ಸ್ವಾಮಿಗಳು ಕುತ್ಕೊಂಡು ವಿಚಾರ ಮಾಡ್ತಾರೆ. ಮೊದಲ ಮಠಗಳ ನಿರ್ಮಾಣ ಮಾಡಬೇಕು, ಮಠದಲ್ಲಿರ್ತಕ್ಕಂಥ ಸ್ವಾಮಿಗಳಿಗೆ ಮತ್ತೊಬ್ಬ ಸ್ವಾಮಿ ಮರಿದೇವರನ್ನ ತಯಾರು ಮಾಡುವಂಥ ವಿದ್ಯಾ ಕೇಂದ್ರ ಮಾಡಿ ಅದಕ್ಕೆ ಮಾಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ವೀರಶೈವ ಶಿವಯೋಗ ಮಂದಿರ ಅಂತಕ್ಕಂಥದ್ದನ್ನ ಸ್ಥಾಪನೆ ಮಾಡಿದ್ರು. ಇವತ್ತಿನ ದಿವಸ ಯಾವ ಮನೆಗಳು ಮಠಗಳಾಗ್ತಾ ಇದ್ದಾವೆ ಅಂಥವುಗಳನ್ನ ಮಠವನ್ನಾಗಿಯೇ ಮಾಡಿ ಇಡ್ತಕ್ಕಂಥ ಕಾರ್ಯ ಯಾರು ಮಾಡಿದ್ರು ಅಂತಂದ್ರೆ ಹಾನಗಲ ಕುಮಾರ ಮಹಾಶಿವಯೋಗಿ ಮಾಡಿದ್ರು. ಆ ಕುಮಾರ ಮಹಾಶಿವಗಳು ಮಾಡಿದ್ರು. ಇವತ್ತಿನ ದಿವಸ ಮಹಾತ್ಮ ಬಸವೇಶ್ವರರನ್ನ ಇವತ್ತಿನ ದಿವಸ ಅನೇಕ ಬಸವಾಭಿಮಾನಿಗಳು ನೀವೆಲ್ಲ ಇದ್ರಿ. ಒಂದೇ ಒಂದು ಮಾತನ್ನ ಹೇಳಿ ಮುಗಿಸ್ತಾ ಇದ್ದೀನಿ. ಜ್ಯೋತಿ ಬೆಳಗಿತು, ಧರ್ಮದ ಜ್ಯೋತಿ ಬೆಳಗಿತು. ಹಾನಗಲ್ ಕುಮಾರ ಮಹಾಶಿವಗಳು ಗುರು ವಿರಕ್ತರ ಬಗ್ಗೆ ಮಾತಾಡಿದ್ರು ನಮ್ಮ ತೆಲಕೂರ ಪಾಟೀಲ್ ಅವರು. ಅವತ್ತಿನ ದಿವಸ ಗುರು ವಿರಕ್ತರನ್ನ ಒಂದು ಮಾಡದೇ ಇದ್ದಿದ್ರೆ ಇವತ್ತಿನ ದಿವಸ ಈ ಸಮಾಜವನ್ನು ನಾವು ನೋಡ್ತಾ ಇರಲಿಲ್ಲ. ಅಂತಹ ಸಮಾಜಕ್ಕಾಗಿ ದುಡಿದಂಥ ಹಾನಗಲ ಕುಮಾರ ಮಹಾಶಿವಯೋಗಿಗಳನ್ನು ಇವತ್ತು ನಾವು ಸ್ಮರಣೆ ಮಾಡ್ಕೊಳ್ಬೇಕಾಗ್ತದೆ. ಇವತ್ತಿನ ದಿವಸ ನಾ ಮ್ಯಾಲ ಕೊಡ್ಬೇಕು, ನೀ ಕೆಳಗೆ ಕೊಡ್ಬೇಕು, ನಾ ದೊಡ್ಡವ ನೀ ದೊಡ್ಡವ ಅನ್ನುವಂಥ ಮಾತಕ್ಕೆ ಒಂದೇ ಮಾತು ಹೇಳಿದ್ರು, ಎನಗಿಂತ ಕಿರಿಯರಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದವೇ ಸಾಕ್ಷಿ ಅಂತ ಹೇಳಿದ್ರು. ಅವರು ನನ್ನ ಪಾದ ಸಾಕ್ಷಿ ಅಂತ ಹೇಳಿದ್ರು ಅಂತಂದ್ರೆ ಬಹಳ ಸಣ್ಣವರಾಗ್ತಿದ್ರು. ಎಂತಹ ವಿಚಾರ ಹೇಳಿದ್ರು ಅಂತಂದ್ರ ನಿಮ್ಮ ಪಾದ ಸಾಕ್ಷಿ, ನಿಮ್ಮ ಪಾದ ಮುಟ್ಟು ಹೇಳಿದ್ರು ಅವರು, ನಿಮ್ಮ ಪಾದವೇ ಸಾಕ್ಷಿ, ಎಲ್ಲ ಮನವೇ ಸಾಕ್ಷಿ ಅಂತ ಹೇಳಿ ಇವತ್ತಿನ ದಿವಸ ಯಾರ ದೊಡ್ಡವರಾಗಿದ್ದಾರೆ ಮಹಾತ್ಮರಾಗಿದ್ದಾರೆ ಅಂತಂದ್ರೆ ಅದು ಮಹಾತ್ಮ ಬಸವೇಶ್ವರರಾಗಿದ್ದಾರೆ ಅನ್ನುವಂಥ ಮಾತನ್ನ ಹೇಳಬೇಕಾಗ್ತದೆ. ಇಂತಹ ಚಿಂಚೋಳಿ ತಾಲೂಕಿನಲ್ಲಿ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ ನಡೆದಿದೆ. ಹಲವಾರು ಕಾರ್ಯಕ್ರಮಗಳು, ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಜನ ಸೇರ್ತಾರೆ. ಎಲ್ಲ ನಮ್ಮ ಲಿಂಗಾಯತ ಜನ ಬಹಳ ಹುಷಾರ ಜನ, ವಿದ್ಯಾವಂತರು. ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ಅಂಥೇಳಿ ಇದ್ಕೊಳ್ಳುವಂಥ ಎಲ್ಲರನ್ನ ಒಪ್ಪಿಕೊಳ್ಳುವಂಥ ಸಮಾಜ ಇವತ್ತಿನ ದಿವಸ ಈ ಚಿಂಚೋಳಿ ಕ್ಷೇತ್ರದಲ್ಲಿ ನಮ್ಮ ಪರಮ ಪೂಜ್ಯ ಹಾರಕೂಡ ಶಿವಾಚಾರ್ಯ, ಪರಮ ಪೂಜ್ಯ ಶಾಂತವೀರ ಶಿವಾಚಾರ್ಯರು, ಲಿಂಗ ಪೂಜಾ ನಿಷ್ಠರು, ಮಹಾನ್ ತಪಸ್ವಿಗಳು, ದೇವಿ ಆರಾಧಕರು ಅಂತವರು ಒಂದು ಮಾತು ಹೇಳ್ತಾ ಇದ್ರು. ಏನಂತ ಹೇಳ್ತಾ ಇದ್ರು ಅಂತಂದ್ರೆ, ಮಹಾತ್ಮ ಬಸವೇಶ್ವರಲ್ಲಿರುವಂತಹ ಚೈತನ್ಯ, ಸ್ವಾಮಿ ವಿವೇಕಾನಂದರಲ್ಲಿರುವಂತಹ ಚೈತನ್ಯ ನಾವು ಯಾರಲ್ಲಿ ಕಾಣ್ತಾ ಇದ್ದೀವಿ ಅಂತಂದ್ರೆ ಹಾರಕೂಡದ ಚನ್ನವೀರ ಶಿವಾಚಾರ್ಯರಲ್ಲಿ ಕಾಣ್ತಾ ಇದ್ದೀವಿ. ಅಂತಹ ಒಬ್ಬ ಶಿವಾಚಾರ್ಯ ಇದ್ರೆ ಎಂತಹ ಸಮಾಜವನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಅವರಲ್ಲಿದೆ ಅನ್ನುವಂಥ ಮಾತನ್ನ ಪರಮ ಪೂಜ್ಯರು ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈ ಭಾಗದಲ್ಲಿ ನಡೆದಾಡುವ ದೇವರು ಯಾರಾದರೂ ಇದ್ರೆ ಅದು ಪರಮ ಪೂಜ್ಯ ಹಾರಕೂಡಿನ ಪರಮ ಪೂಜ್ಯರಿದ್ದಾರೆ ಅನ್ನುವಂಥ ಮಾತನ್ನ ನಾವು ಹೇಳಬೇಕಾಗ್ತದೆ. ಅಂತಹ ಪರಮ ಪೂಜ್ಯರು ಇವತ್ತಿನ ದಿವಸ ಈ ಬಸವ ಜಯಂತಿ ಮಹೋತ್ಸವ ಕಾರಣಕರ್ತರಾಗಿ ಸದಾ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಮಾತನ್ನ ಈ ಕಾರ್ಯಕ್ರಮದಲ್ಲಿ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ.
ಮಂಗಲಂ ಗುರುವರ ಜಯ ಮಂಗಲಂ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.